ಕೇಂದ್ರದಿಂದ ಬರಬೇಕಾಗಿದ್ದಂತ ಈ ಜಲಜೀವನ್ ಮಿಷನ್ ಅನುದಾನಕ್ಕೂ ಕೂಡ ಕತ್ತರಿ ಬೀಳ್ತಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಈ ಜೆಜೆಎಂ ಮಾರ್ಗಸೂಚಿಯಂತೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ವಿಳಂಬ ಮಾಡಿದೆ. ರಾಜ್ಯ ಸರ್ಕಾರದಿಂದ ಎಷ್ಟೊಂದು ವಿಳಂಬ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಮೋಸ ಆಗ್ತಾ ಇರೋದು, ಇದರಿಂದ ತೊಂದರೆ ಆಗ್ತಾ ಇರೋದು, ರಾಜ್ಯದ ಜನರಿಗೆ ಅನುದಾನ ಕಡಿತ ಆಗ್ತಾ ಇದೆ. ಕರ್ನಾಟಕಕ್ಕೆ 16,863 ಕೋಟಿ ಬರಬೇಕಿತ್ತು. ಈ ಅನುದಾನವನ್ನ ಕೇಂದ್ರ ತಡೆ ಹಿಡಿದಿದೆ. ಅನುದಾನ ಬಿಡುಗಡೆ ಮಾಡೋದಕ್ಕೆ ಈಗ ಕೇಂದ್ರ ಜಲಶಕ್ತಿ ಸಚಿವಾಲಯ ನಿರಾಕರಣೆ ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರನ್ನ ಪೂರೈಕೆ ಮಾಡುವಂತ ಜಲಜೀವನ್ ಮಿಷನ್ ಯೋಜನೆ 2019ರಿಂದ 2025ರವರೆಗೆ ಕೇಂದ್ರದಿಂದ 28,623 ಕೋಟಿ ಹಂಚಿಕೆ ಆಗುತ್ತೆ. ಆದರೆ ಈವರೆಗೂ ಬಂದಿರೋದು 11,760 ಕೋಟಿ ಅನುದಾನ ಕೇಂದ್ರ ಈಗಾಗಲೇ ಬಿಡುಗಡೆ ಮಾಡಿರೋದು. ಕೇಂದ್ರ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಇಲ್ಲಿ ರಾಜ್ಯದಿಂದ ಏನ್ ವರದಿಯನ್ನ ಕೊಡಬೇಕೋ ಅದ್ಯಾವುದೂ ಕೂಡ ಮಾಡಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗಿರೋದು. ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾಗಿತ್ತು ಮಾರ್ಗಸೂಚಿಯಂತೆ. ಆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಸಲ್ಲಿಸದೇ ಇರುವಂತ ಕಾರಣದಿಂದಾಗಿ ಈಗ ರಾಜ್ಯಕ್ಕೆ ಇಂಥದ್ದೊಂದು ಮೋಸ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಎಡವಟ್ಟುಗಳು ಒಂದೆರಡಲ್ಲ, ಸಾಕಷ್ಟು ಎಡವಟ್ಟುಗಳನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ನಿಗದಿಯಂತೆ ಯಾವಾಗ ಪ್ರಸ್ತಾವನೆ ಸಲ್ಲಿಸಬೇಕು ಆಗ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಕೇಂದ್ರದಿಂದ ಬರಬೇಕಾದಂತ ಅನುದಾನಕ್ಕೆ ಯಾವುದೇ ರೀತಿಯ ಕತ್ತರಿ ಬೀಳುವಂತ ಸಾಧ್ಯತೆಗಳು ಇಲ್ಲ. ಈ ರೀತಿ ಆಗೋದು ಆನಂತರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಿಂದ ನಮಗೆ ಯಾವುದೇ ರೀತಿಯ ಅನುದಾನವನ್ನ ಕೊಟ್ಟಿಲ್ಲ, ರಾಜ್ಯ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ತಾ ಬರ್ತಾ ಇದೆ. ಆದ್ರೆ ಅಸಲಿಗೇನಾಗ್ತಾ ಇದೆ, ಅಲ್ಲಿ ಪ್ರಸ್ತಾವನೆನೇ ಸಲ್ಲಿಕೆ ಆಗಿಲ್ಲ. ಪ್ರಸ್ತಾಪ ಸಲ್ಲಿಕೆ ಆಗದೆ ಅಲ್ಲಿ ಅನುದಾನ ಬಿಡುಗಡೆ ಆಗೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ನಿಗದಿಯಾಗಿರೋದಕ್ಕಿಂತ ಈಗ ಸರಿಸುಮಾರು 11,000 ಕೋಟಿ ಬಿಡುಗಡೆ ಆಗಿದೆ ಅನ್ನುವಂತ ಮಾಹಿತಿ. ನಿಗದಿಯಾಗಿರೋದು 2021ರಿಂದ 22ರವರೆಗೆ 5,000 ಕೋಟಿ, ಆನಂತರ 2022ರಲ್ಲಿ ಮತ್ತೆ 5,451 ಕೋಟಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಿಗದಿಯಾಗಿತ್ತು. ಆದರೆ ಅದರ ಅರ್ಧದಷ್ಟು ಬಿಡುಗಡೆ ಆಗಿರೋದು. ಈ ಬಿಡುಗಡೆ ಆಗಿರೋದು ಇಷ್ಟೇ ಯಾಕೆ ಅಂತಂದ್ರೆ ಅಲ್ಲಿ ಒಂದಷ್ಟು ಮಾರ್ಗಸೂಚಿಯನ್ನ ಫಾಲೋ ಮಾಡಲಿಲ್ಲ. ಪ್ರಸ್ತಾಪವನ್ನ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡೋದ್ರಲ್ಲಿ ಬಹಳ ವಿಳಂಬ ಮಾಡಿದೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬ ನೀತಿ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ರಾಜ್ಯ ಸರ್ಕಾರ ಇದೇ ರೀತಿಯಾಗಿ ಮಾಡಿ ಆ ನಂತರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ. ಮೊದಲನೇದಾಗಿ ಯಾಕೆ ವಿಳಂಬ ಆಯಿತು ಅನ್ನುವಂತ ಪ್ರಶ್ನೆ ಬಸವರಾಜ್, ಇದರ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ? ಅಶ್ವಿನಿ, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬನೂ ಇದೆ, ಜೊತೆಗೆ ಕೇಂದ್ರ ಸರ್ಕಾರದ ತಾರತಮ್ಯ ಕೂಡ ಬಹಳ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಮೊದಲಿನಿಂದಲೂ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳು ಬರ್ತಾ ಇಲ್ಲ, ಆ ಪಾಲನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋಂಥದ್ದು, ಮತ್ತು ರಾಜ್ಯಕ್ಕೆ ಹಂಚಿಕೆಯಾದ ಅನುದಾನವನ್ನು ಕೂಡ ಕೊಡ್ತಿಲ್ಲ ಅನ್ನೋಂಥದ್ದು. ಈಗ ಜಲಜೀವನ್ ಮಿಷನ್ ಏನಿದೆ ಕೇಂದ್ರದ ಮಹತ್ವದ ಯೋಜನೆ, ಆದರೆ ರಾಜ್ಯಕ್ಕೆ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. 2019ರಿಂದ 2025ರವರೆಗಿನ ಈ ಅನುದಾನ ಹಂಚಿಕೆಯಲ್ಲಿ ಕೇವಲ 11,500 ಕೋಟಿ ರೂಪಾಯಿ ಮಾತ್ರ ಬಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು 16,500 ಕೋಟಿ ರಾಜ್ಯಕ್ಕೆ ಬರಬೇಕಾಗಿತ್ತು, ಅದು ಬರ್ತಿಲ್ಲ ಅನ್ನುವಂಥದ್ದು. ಇನ್ನೊಂದು, ಕೇಂದ್ರದ 90% ಭಾಗಶಃ ಅನುದಾನ ಇದ್ರೆ ರಾಜ್ಯದಿಂದ ಕೇವಲ 10% ಅನುದಾನಗಳಿರ್ತಾ ಇತ್ತು. ಈಗ ಅದನ್ನ 60% ಇಳಿಸಿದೆ ಅನ್ನುವಂತ ಒಂದು ಆಕ್ರೋಶ ಕೂಡ ರಾಜ್ಯ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು, ಜಿಎಸ್ಟಿ ಹಣ ಕೂಡ ಕಡಿಮೆ ಮಾಡಿದ್ರಿಂದ ಸಹಜವಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಕೂಡ ಕಡಿಮೆ ಬರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪ. ಮತ್ತು ನಮ್ಮಿಂದ 4.5 ಲಕ್ಷ ಕೋಟಿಯಷ್ಟು ಅನುದಾನಕ್ಕೆ ಹೋದ್ರೂ ಕೂಡ, ತೆರಿಗೆ ಹೋದ್ರೂ ಕೂಡ ಕೇಂದ್ರ ಸರ್ಕಾರ ಕೇವಲ ನಮಗೆ 50,000 ಕೋಟಿ ರೂಪಾಯಿ ಮಾತ್ರ ವಾಪಸ್ ಕೊಡ್ತಾ ಇದೆ. ಹಾಗಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಪದೇ ಪದೇ ಎಚ್ಚರಿಕೆ ಮಾಡ್ತಾ ಇದ್ರು. ಈಗ ಇನ್ನೊಂದು ಹಂತಕ್ಕೆ ಹೋಗುವಂತ ಲೆಕ್ಕಾಚಾರಗಳು ಕಾಣ್ತಾ ಇದೆ. ಈಗ ಇದು ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಹಣ ಬರಬೇಕು ಅನ್ನುವಂತ ಹೋರಾಟಗಳನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಈಗ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿಯುವಂತ ಕೆಲಸಗಳು ಆಗಬಹುದು. ಮತ್ತು ಇನ್ನೊಂದಷ್ಟು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ, ಕೇಂದ್ರದ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗಳು ಕೂಡ ಅನುದಾನ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಆ ಹಣ ಕೂಡ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಮತ್ತು ರಾಜ್ಯದ ಮಂತ್ರಿಗಳು, ಸಂಸದರು, ಕೇಂದ್ರದಲ್ಲಿ ಇರ್ತಕ್ಕಂಥವರು ಸರಿಯಾಗಿ ರಾಜ್ಯಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನ ತಾರತಮ್ಯ ಸೇರಿದಂತೆ ಅನೇಕ ರಾಜಕೀಯ ವಿಚಾರವಾಗಿ ಒಂದು ರೀತಿಯಲ್ಲಿ ವಾಕ್ಸಮರಗಳು ಮತ್ತು ಜಿದ್ದಾಜಿದ್ದಿ ನಡೀತಾ ಇರತಕ್ಕಂಥದ್ದು. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕೇಂದ್ರದಿಂದ ಬರಬೇಕಾಗಿದ್ದಂತ ಈ ಜಲಜೀವನ್ ಮಿಷನ್ ಅನುದಾನಕ್ಕೂ ಕೂಡ ಕತ್ತರಿ ಬೀಳ್ತಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಈ ಜೆಜೆಎಂ ಮಾರ್ಗಸೂಚಿಯಂತೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ವಿಳಂಬ ಮಾಡಿದೆ. ರಾಜ್ಯ ಸರ್ಕಾರದಿಂದ ಎಷ್ಟೊಂದು ವಿಳಂಬ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಮೋಸ ಆಗ್ತಾ ಇರೋದು, ಇದರಿಂದ ತೊಂದರೆ ಆಗ್ತಾ ಇರೋದು, ರಾಜ್ಯದ ಜನರಿಗೆ ಅನುದಾನ ಕಡಿತ ಆಗ್ತಾ ಇದೆ. ಕರ್ನಾಟಕಕ್ಕೆ 16,863 ಕೋಟಿ ಬರಬೇಕಿತ್ತು. ಈ ಅನುದಾನವನ್ನ ಕೇಂದ್ರ ತಡೆ ಹಿಡಿದಿದೆ. ಅನುದಾನ ಬಿಡುಗಡೆ ಮಾಡೋದಕ್ಕೆ ಈಗ ಕೇಂದ್ರ ಜಲಶಕ್ತಿ ಸಚಿವಾಲಯ ನಿರಾಕರಣೆ ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರನ್ನ ಪೂರೈಕೆ ಮಾಡುವಂತ ಜಲಜೀವನ್ ಮಿಷನ್ ಯೋಜನೆ 2019ರಿಂದ 2025ರವರೆಗೆ ಕೇಂದ್ರದಿಂದ 28,623 ಕೋಟಿ ಹಂಚಿಕೆ ಆಗುತ್ತೆ. ಆದರೆ ಈವರೆಗೂ ಬಂದಿರೋದು 11,760 ಕೋಟಿ ಅನುದಾನ. ಕೇಂದ್ರ ಈಗಾಗಲೇ ಬಿಡುಗಡೆ ಮಾಡಿರೋ. ಕೇಂದ್ರ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಇಲ್ಲಿ ರಾಜ್ಯದಿಂದ ಏನ್ ವರದಿಯನ್ನ ಕೊಡಬೇಕೋ ಅದ್ಯಾವುದೂ ಕೂಡ ಮಾಡಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗಿರೋದು. ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾಗಿತ್ತು ಮಾರ್ಗಸೂಚಿಯಂತೆ. ಆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಸಲ್ಲಿಸದೇ ಇರುವಂತಹ ಕಾರಣದಿಂದಾಗಿ ಈಗ ರಾಜ್ಯಕ್ಕೆ ಇಂಥದ್ದೊಂದು ಮೋಸ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಎಡವಟ್ಟುಗಳು ಒಂದೆರಡಲ್ಲ, ಸಾಕಷ್ಟು ಎಡವಟ್ಟುಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ನಿಗದಿಯಂತೆ ಯಾವಾಗ ಪ್ರಸ್ತಾವನೆ ಸಲ್ಲಿಸಬೇಕು ಆಗ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಕೇಂದ್ರದಿಂದ ಬರಬೇಕಾದಂತ ಅನುದಾನಕ್ಕೆ ಯಾವುದೇ ರೀತಿಯ ಕತ್ತರಿ ಬೀಳುವಂತ ಸಾಧ್ಯತೆಗಳು ಇಲ್ಲ. ಈ ರೀತಿ ಆಗೋದು ಅನಂತರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಿಂದ ನಮಗೆ ಯಾವುದೇ ರೀತಿಯ ಅನುದಾನವನ್ನ ಕೊಟ್ಟಿಲ್ಲ, ರಾಜ್ಯ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ತಾ ಬರ್ತಾ ಇದೆ. ಆದ್ರೆ ಅಸಲಿಗೇನಾಗ್ತಾ ಇದೆ, ಅಲ್ಲಿ ಪ್ರಸ್ತಾವನೆನೇ ಸಲ್ಲಿಕೆ ಆಗಿಲ್ಲ. ಪ್ರಸ್ತಾಪ ಸಲ್ಲಿಕೆ ಆಗದೆ ಅಲ್ಲಿ ಅನುದಾನ ಬಿಡುಗಡೆ ಆಗೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆ. ಸದ್ಯಕ್ಕೆ ನಿಗದಿಯಾಗಿರೋದಕ್ಕಿಂತ ಈಗ ಸರಿಸುಮಾರು 11,000 ಕೋಟಿ ಬಿಡುಗಡೆ ಆಗಿದೆ ಅನ್ನುವಂತ ಮಾಹಿತಿ. ನಿಗದಿಯಾಗಿರೋದು 2021ರಿಂದ 22ರವರೆಗೆ 5,000 ಕೋಟಿ, ಆನಂತರ 2022ರಲ್ಲಿ ಮತ್ತೆ 5,451 ಕೋಟಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಿಗದಿಯಾಗಿತ್ತು. ಆದರೆ ಅದರ ಅರ್ಧದಷ್ಟು ಬಿಡುಗಡೆ ಆಗಿರೋದು. ಈ ಬಿಡುಗಡೆ ಆಗಿರೋದು ಇಷ್ಟೇ ಯಾಕೆ ಅಂತಂದ್ರೆ ಅಲ್ಲಿ ಒಂದಷ್ಟು ಮಾರ್ಗಸೂಚಿಯನ್ನ ಫಾಲೋ ಮಾಡಲಿಲ್ಲ. ಪ್ರಸ್ತಾಪವನ್ನ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡೋದ್ರಲ್ಲಿ ಬಹಳ ವಿಳಂಬ ಮಾಡಿದೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬ ನೀತಿ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ರಾಜ್ಯ ಸರ್ಕಾರ ಇದೇ ರೀತಿಯಾಗಿ ಮಾಡಿ ಆ ನಂತರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ. ಮೊದಲನೇದಾಗಿ ಯಾಕೆ ವಿಳಂಬ ಆಯಿತು ಅನ್ನುವಂತ ಪ್ರಶ್ನೆ ಬಸವರಾಜ್, ಇದರ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ? ಅಶ್ವಿನಿ, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬನೂ ಇದೆ, ಜೊತೆಗೆ